ಎಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಳಾತೀತ. ಪ್ರಭುದೇವರು ಹೇಳ್ತಾರೆ, ಶಬ್ದಕ್ಕೆ ಸಂಸ್ಕಾರ ಕೊಟ್ಟರೆ ಮಂತ್ರ ಆಗ್ತದೆ, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ವಿಗ್ರಹ ಆಗ್ತದೆ, ಶಿಲೆಗೆ ಸಂಸ್ಕಾರ ಕೊಟ್ಟರೆ ಲಿಂಗ ಆಗ್ತದೆ, ಭವಿಗೆ ಸಂಸ್ಕಾರ ಕೊಟ್ಟರೆ ಭಕ್ತನಾಗ್ತಾನೆ. ಹಾಗೆ ಜೀವಕ್ಕೆ ಸಂಸ್ಕಾರ ಕೊಟ್ಟರೆ ಏನಾಗ್ತಾನೆ ಅಂತ ಕೇಳಿದ್ರೆ ಶಿವನಾಗಿ ಪರಿವರ್ತನೆ ಆಗ್ತಾನೆ. ಜೀವನನ್ನು ಶಿವನಾಗಿ ಮಾಡುವ ಪ್ರಕ್ರಿಯೆ ಏನು ಅಂತ ಕೇಳಿದ್ರೆ ಏನು? ದೀಕ್ಷೆ. ದೀಕ್ಷೆ ಅಂತ ಹೇಳಿ ನಮ್ಮವರು ಭಾಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಅಕ್ಕ ಒಂದು ವಚನ ಭಾಳ ಸುಂದರವಾಗಿ ಹೇಳ್ತಾಳೆ. ಸಂಸಾರ ಸಾಗರದೊಳಗೆ ಬಿದ್ದೆ ನೋಡ ನಾನು. ಅಕ್ಕ ಹೇಳ್ತಾಳೆ, ಸಂಸಾರ ಸಾಗರದೊಳಗೆ ಬಿದ್ದೆ ನೋಡ ನಾನು, ಸಂಸಾರ ನಿಸ್ಸಾರವೆಂದು ತೋರಿದ ಗುರು ಎನಗೆ. ಇದ್ರಾಗ ಏನಿಲ್ಪ, ಇದನ್ನು ಬಿಟ್ಟು ಬಾ ಸ್ವಲ್ಪ ಅಂತ ಹೇಳಿ ತೋರಿಸಿದ ಯಾರೋ? ಗುರುಲಿಂಗ ದೇವರು ತೋರಿಸಿದರು ನನಗೆ. ಅದ ತೋರಿಸಿದ ಎನಗೆ ಗುರು ಅಂಗವಿಕಾರವ ಸಂಗವ ನಿಲ್ಲಿಸಿ ಲಿಂಗವ ಅಂಗದ ಮೇಲೆ ಸ್ಥಾಪ್ಯವ ಮಾಡಿದ ಎನ್ನ ಗುರು, ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದ ನನ್ನ ತಂದೆ ಚೆನ್ನಮಲ್ಲಿಕಾರ್ಜುನನ ನಿರವ ಅರಿಯದನ್ನ ಅಂತ ಹೇಳಿ ಭಾಳ ಸುಂದರವಾಗಿ ಒಂದು ಭಾಳ ಸುಂದರವಾದಂಥ ವಚನವನ್ನು ಅಕ್ಕ ಹೇಳ್ಕೊಂಡು ಬರ್ತಾಳೆ. ಅದಕ್ಕೆ ಗುರು ಅಂತಂದ್ರೆ ಆಕಿನ ಇನ್ನೊಂದು ವಚನದಾಗ ಹೇಳ್ತಾಳೆ ಅಕ್ಕ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ನರ ಹೋಗಿ ಹರ ಆಗಬೇಕಾದ್ರೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಿ ಎಂಬುದ ಕಳೆದು ಭಕ್ತೆಯೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಿನಗೆ ಶರಣು ಶರಣಾರ್ಥಿ, ನಿನಗೆ ಶರಣು ಶರಣಾರ್ಥಿ ಅಂತ ಹೇಳುತ್ತಾಳೆ. ಭವಿಯನ್ನು ಕಳೆದು ಭಕ್ತತ್ವವನ್ನು ನೀಡಿದಂಥವ ಯಾರು ಅಂತ ಕೇಳಿದರೆ ಭವಿತ್ವವನ್ನು ಕಳಿತಾನೆ. ನರ ಜನ್ಮವನ್ನು ತೊಡೆದು ಹರಜನ್ಮವನ್ನು ಮಾಡ್ತಾ ಇದ್ದಾನೆ. ಹೆಂಗೆ ಅಂತ ಕೇಳಿದರೆ ಸಂಸ್ಕಾರವನ್ನು ಕೊಡ್ತಾನೆ. ನಾವು ನಿಜವಾಗಲೂ ಶಿವಾದೇವಿ, ಎಲ್ಲರೂ ಪ್ರತಿಯೊಬ್ಬರು ಏನದೇವಿ? ಶಿವಾದೇವಿ. ಕಠೋಪನಿಷತ್ನಲ್ಲಿ ಒಂದು ಕಥೆ ಬರ್ತದೆ. ಏನು ಅಂತ ಕೇಳಿದರೆ, ಒಂದು ಕುರಿ ಹಿಂಡಿರ್ತದೆ, ಒಂದು ಸಿಂಹ ಅಥವಾ ಹುಲಿ ಅಂತ ಇಟ್ಕೊಳ್ರಿ. ಏನು ತಿಳ್ಕೊತೀರಿ ತಿಳ್ಕೊರಿ. ಹುಲಿ ತುಂಬ ಗರ್ಭವಾಗಿರ್ತತಿ. ಗರ್ಭವಾಗಿ ನೀರನ್ನು ಕುಡಿಲಿಕ್ಕೆ ಬಂದಿರ್ತದೆ. ನೀರನ್ನು ಕುಡಿಲಿಕ್ಕೆ ಒಂದು ಹರಿಯುವ ಹಳ್ಳದಲ್ಲಿ ಯಾರೋ ಜೋರೇ ಗಲಾಟೆ ಮಾಡಿಬಿಡ್ತಾರೆ. ಗಲಾಟೆ ಮಾಡಿದಾಗ ನನಗೆ ಹೊಡ್ಯಾಕೆ ಬಂದರು ಅಂತ ಹೇಳಿ ಆ ತುಂಬ ಗರ್ಭಿಣಿ ಆಗಿರ್ತದಲ್ಲ ಅದು, ಆ ಹರಿತಾ ಇರ್ತಕ್ಕಂಥ ನೀರನ್ನು ಈ ಕಡೆಯಿಂದ ಆ ಕಡೆ ಟಣ್ ಅಂತ ಜಿಗಿದು ಬಿಡ್ತತಿ. ಜಿಗಿದು ಗುಟ್ಲೆ ಏನಾಗಿಬಿಡ್ತತಿ ಅಂತ ಕೇಳಿದರೆ, ತುಂಬ ಗರ್ಭಿಣಿ ಆಗಿರ್ತದಲ್ಲ, ಮರಿಯನ್ನು ಪ್ರಸವ ಮಾಡ್ತದೆ. ಅಲ್ಲಿ ಸಣ್ಣ ಮರಿ ಗಲಾಟೆ ನಡೆದದ. ಆ ಶಬ್ದಕ್ಕೆ ತನ್ನ ಮರಿಯನ್ನು ಅಲ್ಲೇ ಬಿಟ್ಟದು ಓಡಿ ಹೋಗಿಬಿಡ್ತದೆ. ಓಡಿ ಹೋದಾಗ ಅಲ್ಲಿ ಒಬ್ಬ ಕುರುಬ ಬರ್ತಾನೆ, ನೀರು ಕುಡ್ಸಕ್ಕೆ ಬರ್ತಾನೆ. ಕಠೋಪನಿಷತ್ನಲ್ಲಿ ಕಥೆ ಬರ್ತದೆ. ನೀರು ಕುಡಿಸ್ಲಿಕ್ಕೆ ಕುರುಬ ಬರ್ತಾನೆ, ಕುರಿ ಕಾಯವ ಬರ್ತಾನೆ. ಬಂದು ನೋಡ್ತಾನೆ, ಇಟ ಮರಿ ಇರ್ತದೆ. ಈಗ ಶಿವ ಮರಿ ಹಾಕಿ ಹೋಗ್ಯದ, ಬಿಟ್ಟು ಹೋಗಿಬಿಟ್ಟದ ಅಂತ ಹೇಳಿ ಆ ಮರಿಯನ್ನು ಎತ್ಕೊಂಡು ಬಂದು, ಸಣ್ಣದಿರ್ತದೆ. ಆ ಮರಿಗೆ ಏನು ಮಾಡ್ದ ಅಂತ ಕೇಳಿದ್ರೆ, ಕುರಿ ಮೊಲೆಗೆ ಹಚ್ಚಿ ಹಾಲನ್ನು ಕುಡಿಸಿ ಅದನ್ನೇನು ಮಾಡ್ತಾನ್ರಿವ, ದೊಡ್ಡದಾಕೋಂತ ಹೊಕ್ಕತಿ. ಬೆಳೀತದೆ. ಒಂದು ದಿನ ಒಂದು ಸಿಂಹ ಬರ್ತದೆ ದೂರದಿಂದ. ಕುರಿಯನ್ನು ಹಿಡಿದು ತಿನ್ನುವಂಥ ಸಿಂಹದ ಮಧ್ಯದಲ್ಲಿ ನನ್ನ ರೂಪನೇ ಆದಂಥ ಸಿಂಹ ಇಲ್ಲಿದೆಯಲ್ಲ ಅಂತ ಹೇಳಿ ನೋಡ್ತೈತೆ. ಅದು ಸಿಂಹ ಹಂಗಿರಬಾರ್ದಲ್ಲ, ಕುರಿಯನ್ನು ಹಿಡಿದು ತಿಂದು ಬಿಡಬೇಕು. ಆದ್ರೆ ಕುರಿ ಮಂದಿಯಲ್ಲಿ ಅದು ಹೋಗಾಕತ್ತದಲ್ಲ ಅಂತ ಹೇಳಿ ಏನು ಮಾಡ್ತದೆ ಕೇಳಿದ್ರೆ, ಓಡಿ ಬಂದು ಗರ್ಜನೆ ಹಾಕ್ತದೆ. ಗರ್ಜನೆ ಹಾಕಿದಾಗ ಕುರಿಗಳೆಲ್ಲ ಓಡಿ ಹೋಗಿಬಿಡ್ತಾವು. ಕುರಿಗಳು ಓಡಿ ಹೋದಾಗ ಅದನ್ನು ಹಿಡ್ಕೊಂಡು ಬರ್ತೈತಿ. ದರ 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 ಹಿಡ್ಕೊಂಡು ಬರ್ತದೆ. ಒಂದು ನೀರು ಹರಿತಾ ಇರ್ತದಲ್ಲ, ನೀರಿನ ಹಳ್ಳದಲ್ಲಿ ಅದನ್ನು ತೋರಿಸ್ತದೆ. ನೋಡು ನಾ ಹೆಂಗದೀನಿ ತೋರಿಸ್ತದೆ. ನೀನು ಹಂಗದಿ. ನೀ ಕುರಿಯಲ್ಲ, ಕುರಿ ಹಾಲು ಕುಡ್ದಿದ್ದಕ್ಕೆ ನೀ ಆ ಕುರಿಯೊಳಗೆ ಕುರಿ ಆಗಿದ್ದೀಯಾ, ನೀ ಸಿಂಹ ಇದ್ದೀಯಾ, ನೀನು ಸಿಂಹನಂತೆ ವರ್ತನೆ ಮಾಡು ಅಂತೇಳಿ ಅದಕ್ಕೆ ಗರ್ಜನೆಯನ್ನು ಮಾಡೋದು ಕಲಿಸಿ ಬೇಟೆಯನ್ನು ಮಾಡೋದು ಕಲಿಸ್ತದೆ.
ಹಂಗೆ ಗುರು ಎಂಬ ಸಿಂಹ ಶಿಷ್ಯನೆಂಬ ಸಣ್ಣ ಕುರಿಯಂತೆ ಬದುಕ್ತಿರ್ತಕ್ಕಂಥ ಶಿಷ್ಯನನ್ನು ತೆಗೆದುಕೊಂಡು ಬಂದು, ನೀನು ಭವಿಯಲ್ಲ, ನೀನು ನರವಲ್ಲ, ನಿನ್ನೊಳಗಡೆ ಒಬ್ಬ ಹರನಿದ್ದಾನೆ, ನೀ ಹರ ಅನ್ನುವಂಥದ್ದನ್ನು ಕಲಿಸಿಕೊಡ್ತಾನಂತೆ. ಕಲಿಸಿಕೊಡುವಂಥ ಪ್ರಕ್ರಿಯೆಯನ್ನು ಯಾರು ಮಾಡ್ತಾರೆ ಅಂತ ಕೇಳಿದರೆ, ದೀಕ್ಷಾ ಸಂಸ್ಕಾರದ ಮೂಲಕ ಯಾರು ಮಾಡ್ತಾರೆ? ಗುರು ಮಾಡ್ತಾ ಇದ್ದಾನೆ, ಗುರು ಮಾಡ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಮಾಡ್ತಾನೆ ಗುರು? ಹಂಗಾರೆ ದೀಕ್ಷೆ ಕೊಡು ಮುಂದೆ. ದೀಕ್ಷೆ ಅಂದರೆ ಏನು? 3 ದೀಕ್ಷೆಗಳು ಬರ್ತಾವೆ. ಯಾವ ದೀಕ್ಷೆಯನ್ನು ಕೊಡ್ತಾನೆ? 3 ದೀಕ್ಷೆಯನ್ನು ಕೊಡ್ತಾನೆ. ಯಾವುದು? ಕ್ರಿಯಾ ದೀಕ್ಷೆ, ಮಂತ್ರ ದೀಕ್ಷೆ, ವೇದಾ ದೀಕ್ಷೆ ಅಂಥೇಳಿ 3 ದೀಕ್ಷೆಗಳು ಅದಾವು. ಆ ದೀಕ್ಷೆಯನ್ನು ಕೊಡ್ತಾನೆ. ಏನು ಮಾಡ್ತಾನೆ ದೀಕ್ಷೆಯಲ್ಲಿ ಅಂತ ಕೇಳಿದರೆ, ಈ ಸ್ಥೂಲತನು ಇದೆ ಇಲ್ಲ, ನನಗೆ ನೀವು ಕಾಣ್ತೀರಿ, ನಿಮಗೆ ನಾನು ಕಾಣ್ತೀನಿ. ಈ ಶರೀರದಲ್ಲಿ 3 ಶರೀರಗಳದಾವ ಅವರ. ಇದು ಕಾಣೋ ಶರೀರ, ಸ್ಥೂಲ ಶರೀರ, ಇನ್ನೊಂದು ಒಳಗಡೆ ಒಂದು ಶರೀರ ಇದೆ. ಆ ಶರೀರ ಯಾವುದು? ಸೂಕ್ಷ್ಮ ಶರೀರ. ಅದರೊಳಗೊಂದು ಮತ್ತೊಂದು ಶರೀರ ಇದೆ. ಅದು ಯಾವುದು? ಕಾರಣ ಶರೀರ. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಹೇಳಿ 3 ಶರೀರಗಳದಾವು. ಆ ಸ್ಥೂಲ ಶರೀರದಲ್ಲಿ ಏನಿದೆ ಅಂತ ಕೇಳಿದರೆ ಆಣವ ಮಲ ಅನ್ನುವಂಥದ್ದಿದೆ. ಆ ಆಣವ ಮಲವನ್ನು ಕ್ರಿಯಾದೀಕ್ಷೆಯ ಮೂಲಕ ಕೊಟ್ಟು ಆ ಆಣವ ಮಲವನ್ನು ಕಳೆದು ಅಲ್ಲಿ ಇಷ್ಟಲಿಂಗವನ್ನು ಕೊಡ್ತಾನೆ. ಆ ಶರೀರದಲ್ಲಿ ಇಷ್ಟಲಿಂಗವನ್ನು ಸ್ಥಾಪ್ಯವನ್ನು ಮಾಡ್ತಾ ಇದ್ದಾನೆ. ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಮಾಯಾಮಲವನ್ನು ಕಳೆದು ಅಲ್ಲಿ ಮಂತ್ರ ದೀಕ್ಷೆಯ ಮೂಲಕ ಪ್ರಾಣಲಿಂಗವನ್ನು ಕೊಡ್ತಾನೆ. ಇನ್ನು ಕಾರಣ ಶರೀರದಲ್ಲಿರ್ತಕ್ಕಂಥ ಕಾರ್ಮಿಕ ಮಲವನ್ನು ಕಳೆದು ವೇದಾದೀಕ್ಷೆಯ ಮೂಲಕ ಕಳೆದು ಅಲ್ಲಿ ಭಾವಲಿಂಗವನ್ನು ಕೊಡ್ತಾನೆ. ಹಿಂಗೆ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಕೊಟ್ಟಾಗ ಅವ ಏನಾಕ್ಕಾನ ಅಂತ ಕೇಳಿದ್ರೆ ನರನೋಗಿ ಹರನಾಕ್ಕಾನೆ. ಆ ದೀಕ್ಷೆಯನ್ನು ಯಾರು ಪಡೆದಾರ ಅಂತ ಕೇಳಿದ್ರೆ ಅಕ್ಕ ಮಹಾದೇವಿ ಪಡೆದಾಳ. ಅದಕ್ಕೆ ಹೇಳ್ತಾಳ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಿ ಎಂಬುದ ಕಳೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಅಂತ ಹೇಳಿ ಆಕೆ ಹೇಳ್ತಾ ಇದ್ದಾಳ. ಜೇವರಿಗೆ ಷಣ್ಮುಖ ಶಿವಗಳು ಭಾಳ ಸುಂದರವಾಗಿ ಹೇಳ್ತಾರೆ. ದೀಕ್ಷೆ ಅಂದ್ರೆ ಏನು ಹೇಳ್ತಾರೆ? ನೀವೇನು ಸಂಸಾರ ಮಾಡ್ತಿರಲ್ಲ ಗಂಡ ಹೆಂಡತಿ ಕೂಡಿ, ಅದನ್ನು ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ. ಭಾಳ ಸುಂದರವಾಗಿ ಆ ವಚನವನ್ನು ಹೇಳ್ಕೊಂಡು ಬರ್ತಾರೆ. ಭಾಳ ಅದ್ಭುತವಾದಂಥ ವಚನ ಅದು, ಬಹಳ ಸುಂದರವಾದಂಥ ವಚನ. ಶ್ರೀ ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಯೋ, ಭಾಳ ಸುಂದರವಾಗಿ ಹೇಳ್ತಾರೆ. ಕೇಳ್ರಿ ಲಕ್ಷ್ಯ ಕೊಟ್ಟು. ಶ್ರೀ ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಯೋ, ಹಸ್ತ ಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು, ಷಡಕ್ಷರ ಮಂತ್ರವೆಂಬ ವೀರ್ಯವೂ ಚಲನೆಯಾಗಿ ಆ ಶಿಷ್ಯನೆಂಬ ಹೆಂಡತಿಯ ಗರ್ಭ ಪ್ರವೇಶವಾಗಲು, ಮನಬಸುರಾಗಿ ಕರಣಂಗಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡೆದು ಅಂಗೈ ಎಂಬ ತೊಟ್ಟಿಲಲ್ಲಿಟ್ಟು ಅಖಂಡೇಶ್ವರನೆಂದು ಹೆಸರಿಟ್ಟರು ನೋಡ. ಇದು ಕಾರಣ ನೀವೆಮಗೆ ಮಗನಾದಿರಿ, ನಾ ನಿಮಗೆ ಶಿಷ್ಯನಾದನಯ್ಯ ಅಖಂಡೇಶ್ವರ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ. ಹಸ್ತಮಸ್ತಕ ಸಂಯೋಗ, ಅವನ ಹಸ್ತವನ್ನು ತಂದು ಅವನ ಮಸ್ತಕದ ಮೇಲಿಟ್ಟು ಆಶೀರ್ವಾದವನ್ನು ಕೊಡ್ತಾನಂತ. ಅದನ್ನೇ ಇಲ್ಲಿ ಅಕ್ಕ ಮಾದೆ ಹೇಳ್ತಾರೆ, ಶ್ರೀ ಗುರುಲಿಂಗದೇವರು ಎನ್ನ ಹಸ್ತವ ತಂದು ನನ್ನ ಮಸ್ತಕದ ಮೇಲೆ ಇಟ್ಟಾಗಲೇ ಎನ್ನ ಭವಂ ನಾಸ್ತಿಯಾಯಿತೋ ಹೇಳ್ತಾಳಕ್ಕೆ. ಏನು ಮಾಡಿದ ಗುರುಲಿಂಗ ದೇವರು ಅವ್ರ ಹಸ್ತವನ್ನು ತಂದು ನನ್ನ ಮಸ್ತಕದ ಮೇಲಿಟ್ಟ. ನಾ ಏನಾದೆ ಅಂತ ಕೇಳಿದರೆ ಭವಿಯಾಗಿದ್ದೆ, ಭಕ್ತನಾಗಿದ್ದೆ. ನರಜನ್ಮವನ್ನು ತೊಡೆದು ಹರಜನ್ಮವನ್ನು ಮಾಡಿ ಭವಿ ಎಂಬುದನ್ನು ಕಳೆದು ಭಕ್ತಿ ಅನಿಸಿ ನಿಮಗೆ ಶರಣೆಯನ್ನಾಗಿ ಮಾಡಿಕೊಟ್ಟ ಗುರುಲಿಂಗ ದೇವರು ಅನ್ನುವಂಥ ವಿಚಾರವನ್ನು ಇಲ್ಲಿ ಬಹಳ ಸುಂದರವಾಗಿ ಹೇಳುವಂಥವಳಾಗ್ತಾ ಇದ್ದಾರೆ. ಅದಕ್ಕೆ ಕಾಣಬಾರದ ಗನವ ಕರಸ್ಥಲದಲ್ಲಿ ಕೊಟ್ಟ, ಹೇಳಬಾರದ ಗನವ ಮನದಲ್ಲಿ ತೋರಿದ, ಉಪಮಿಸಬಾರದ ಗನವ ನಿಮ್ಮ ಶ್ರೀಪಾದದಲ್ಲಿ ತೋರಿದ. ಇಂತು ತ್ರಿವಿಧವು ಏಕಾರ್ಥವಾಗಿ ಆ ಭೇದವ ಬಸವಣ್ಣ ತೋರಿಕಟ್ಟನಾಗಿ ನಾನು ಬದುಕಿದನು ಕಾಣ.
ಕೂಡಲ ಚೆನ್ನ ಸಂಗಮ ದೇವ ಅಂಥೇಳಿ ಚೆನ್ನ ಬಸವಣ್ಣ ಹೇಳ್ತಾನೆ ದೀಕ್ಷೆ ಬಗ್ಗೆ. ಎಂತೆಂಥ ವಚನಗಳನ್ನು ಹೇಳ್ತಾರೆ. ಇನ್ನೂ ಏನು ಅಂತ ಕೇಳಿದ್ರೆ ಇನ್ನೊಂದು ಬಸವಣ್ಣವ್ರು ಹೇಳ್ತಾರೆ, ದೀಕ್ಷೆ ಅಂದ್ರೆ ಭಾಳ ಸುಂದರವಾಗಿ ಹೇಳ್ತಾರೆ. ಅಯ್ಯ ಎನ್ನ ಹೃದಯದಲ್ಲಿ ವ್ಯಾಪ್ತವಾಗಿ ಅಂದ್ರೆ ನಮ್ಮ ಹೃದಯದಾಗಿದೆ ಅಂತ, ಯಾವುದು ಪರಮಾತ್ಮನ ಚಿತ್ಕಳೆ ಇದೆ ಅಂತ. ಎನ್ನ ಹೃದಯದಲ್ಲಿ ವ್ಯಾಪ್ತವಾಗಿ ಪರಮ ಚಿದ್ಬಳಕ ಹಸ್ತ ಮಸ್ತಕ ಸಂಯೋಗದಿಂದೊಡಗೂಡಿ ಮಹಾ ಬೆಳಗ ಮಾಡಿದರಲ್ಲ. ಎನ್ನ ಹೃದಯದಲ್ಲಿ ಒಂದು ಗುಡಿದ ಮಹಾ ಬೆಳಗ ತಂದು ಮನಸ್ಸಿನೊಳಗಿಂಬಿಟ್ಟಿರಲ್ಲ. ಎನ್ನ ಮನಸ್ಸಿನಲ್ಲಿ ಕೂಡಿದ ಮಹಾ ಬೆಳಕ ತಂದು ಭಾವದೊಳಗಿಂಬಿಟ್ಟಿರಲ್ಲ. ಎನ್ನ ಭಾವದೊಳಗೆ ಕೂಡಿದ ಮಹಾ ಬೆಳಕ ತಂದು ಮನಸ್ಸಿನೊಳಗಿಂಬಿಟ್ಟಿರಲ್ಲ. ಎನ್ನ ಮನಸ್ಸಿನೊಳಗೆ ಕೂಡಿದ ಮಹಾ ಬೆಳಕ ತಂದು ಕಂಗಳೊಳಗಿಂಬಿಟ್ಟಿರಲ್ಲ. ಎನ್ನ ಕಂಗಳೊಳಗೆ ಕೂಡಿದ ಮಹಾ ಬೆಳಕ ತಂದು ಕರಸ್ಥಲದೊಳಗಿಂಬಿಟ್ಟಿರಲ್ಲ. ಎನ್ನ ಕರಸ್ಥಲದಲ್ಲಿ ತಳತಳಿಸಿ ಬೆಳಗ್ಗೆ ಹೊಳೆಯುತ್ತಿಪ್ಪ ಅಖಂಡ ತೇಜವನೇ ಇಷ್ಟ ಲಿಂಗವೆಂಬ ದೃಷ್ಟವ ತೋರಿ ನಿಶ್ಚಯವ ನಿಜವ ತೋರಿಸಿದರಲ್ಲ ಕೂಡಲ ಸಂಗಮ ದೇವ ಅಂತ ಹೇಳಿ ದೀಕ್ಷೆ ಬಗ್ಗೆ ಹೇಳ್ತಾರೆ. ನೋಡ್ರಿ, ಈ ರೀತಿ ಅನಂತ ವಚನಗಳನ್ನು ದೀಕ್ಷೆ ಬಗ್ಗೆ ಹೇಳ್ತಾ ಏನು ಹೇಳ್ತಾರಂತ ಕೇಳಿದ್ರೆ, ನಮ್ಮಲ್ಲಿ ಷಟ್ಚಕ್ರದವಂತ ನೀವೀಗ ಕುತ್ಕೊಂಡಿರಲ್ಲ, ಷಟ್ಚಕ್ರರು ಗುದ, ಗುಹ್ಯ, ನಾಭಿ, ಹೃದಯ, ಕಂಠ, ಭ್ರೂಮಧ್ಯ, ನೆತ್ತಿ ಎನ್ನುವಂಥ ಷಟ್ಚಕ್ರಗಳು. ಆಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅನ್ನುವಂಥ ಚಕ್ರಗಳದಾವು. ಆ ಚಕ್ರದಲ್ಲಿ ಅಧೋಮುಖವಾಗಿ ಹೋಗ್ತಾ ಇರ್ತಕ್ಕಂಥ ಕುಂಡಲಿ ಶಕ್ತಿಯನ್ನು ಊರ್ಧ್ವಮುಖ ಮಾಡಿ ಏನು ಮಾಡ್ತಾನಂತ ಕೇಳಿದ್ರೆ ಗುರು, ಅಲ್ಲಲ್ಲಿ ಒಂದೊಂದು ಲಿಂಗವನ್ನು ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವನ್ನಾಗಿ ಮಾಡಿ ತಮ್ಮ ನೀ ಶಿವಾದಿ ತಿಳ್ಕೊ ಅಂತ ಹೇಳಿ ನಿನ್ನ ನಿಜ ಸ್ವರೂಪವನ್ನು ತಿಳಿಸ್ತಾನಂತ ತಿಳಿಸೋದಕ್ಕೆ ದೀಕ್ಷೆ ಅಂತ ಹೇಳಿ ನಮ್ಮವರು ಭಾಳ ಸುಂದರವಾಗಿ ದೀಕ್ಷಾ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಹೇಳ್ತಾ ಅಕ್ಕ ಮಹಾದೇವಿಗೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಅವ್ವ ನಿನಗೆ ಈ ರೀತಿ ಲಿಂಗ ದೀಕ್ಷಾ ಆಗಿದೆ, ನಿನ್ನ ಲಿಂಗಾಯತ ಧರ್ಮ ಅಂದರೆ ಏನು, ಗುರು ಅಂದರೆ ಏನು, ಲಿಂಗ ಅಂದರೆ ಏನು, ವಿಭೂತಿ ಅಂದರೆ ಏನು, ರುದ್ರಾಕ್ಷಿ ಅಂದರೆ ಏನು, ಪ್ರಸಾದ ಅಂದರೆ ಏನು, ಇದನ್ನೆಲ್ಲ ತಿಳ್ಕೊಬೇಕು ನೋಡುವ ಅಂತ ಹೇಳಿ ಗುರುವಾಗಿರ್ತಕ್ಕಂಥವ್ರು ಯಾರು, ಗುರುಲಿಂಗ ದೇವರು ಇಲ್ಲಿ ಏನು ಮಾಡಕತ್ತಾರ ಅಂತ ಕೇಳಿದ್ರೆ, ನಮ್ಮ ಧರ್ಮ ಇದೆಯಲ್ಲ, ಲಿಂಗಾಯತ ಧರ್ಮ ಅನ್ನುವಂಥದ್ದು ಇದೆಯಲ್ಲ, ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ ಅನ್ನುವಂಥ ಮಾತನ್ನು ಒಂದು ದೇಹಕ್ಕೆ ಲಿಂಗ, ಮನ, ಪ್ರಾಣ ಏನಿರ್ತಾವಲ್ಲ ಹಂಗೆ ಇವು ಎಲ್ಲವೂ ಲಿಂಗಾಯತ ಧರ್ಮ ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟಸ್ಥಲವೇ ಆತ್ಮವಾಗಿ ಈ ಲಿಂಗವಿದೆ ಎನ್ನುವಂಥ ವಿಚಾರವನ್ನು ಭಾಳ ಸುಂದರವಾಗಿ ಇಲ್ಲಿ ಏನು ಮಾಡಕತ್ತಾರ ಅಂತ ಕೇಳಿದರೆ ಹೇಳಕತ್ತಾರ. ಅದಕ್ಕೆ ಜೀವನದಾಗ ಯಾರು ಬೇಕ್ರಿ ಹೇಳಕ್ಕೆ? ಯಾರು ಬೇಕು? ಗುರು ಬೇಕು. ಅದಕ್ಕೊಬ್ಬ ಜ್ಞಾನಿಗಳು ಹೇಳ್ತಾರೆ, ಗುರು ಬೇಕ ತಂಗಿ ಗುರು ಬೇಕ, ನಿನ್ನ ಕರದೋಳು ಶಿರವಿಟ್ಟು, ನಿನ್ನ ಶಿರದೋಳು ಕರವಿಟ್ಟು, ಗಿರಿಜಾವರನ ಮಾಳ್ಪ, ಗುರು ಬೇಕ ತಂಗಿ ಗುರು ಬೇಕ. ಏನು ಹೇಳ್ತಾನಂತೆ ಗುರು? ಕೇವಲ ಶಿರದ ಮೇಲೆ ಕರ ಇಡಂಗಿಲ್ಲ, ಅದ್ರ ಜೊತೆಗೆ ಹೇಳ್ತಾನಂತೆ, ಶರಣರ ಪಾದಕ್ಕ ವೀರೇಶನ ಪಾದಕ್ಕ ಶಿರ ಮುಟ್ಟಿ ಬಾಗೆಂದು, ಶಿರ ಹಚ್ಚಿ ಬಾಗೆಂದು, ಮರೆದು ಸಾವಿರ ತಪ್ಪು ಕರೆದು ಬೋಧಿಸುವಂತ ಗುರು ಬೇಕ ತಂಗಿ ಗುರು ಬೇಕ. ಪರದೇಶಿ ಮಗಳೆಂದು ಮರ ಮರಗೂತ, ಪಿರಿದು ಜೋಕೆಯ ಮಾಡಿ ಹರನಿ ಗರ್ಪಿಸುವಂತ ಗುರು ಬೇಕ ತಂಗಿ ಗುರು ಬೇಕ. ಹಾಡಿದ್ರಲ್ಲ ಆಗಲ್ಲೇ ಏನು ಶರೀಫರ ಹೇಳ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಹೇಳ್ತಾರೆ ಅವ್ರು ಭಾಳ ಸುಂದರವಾಗಿ. ಆಗಲೇ ಹಾಡಿದ್ರಲ್ಲ, ಏನು ಹಾಡಿದ್ರಿ? ಹಾಕಿದ ಜನಿವಾರವ ಅಂತ ಹಾಡಿದ್ರಿ. ಇನ್ನೊಂದು ಕಡೆ ಅವ್ರು ಹೇಳ್ತಾರೆ, ಎಲ್ಲರಂತವನಲ್ಲ ನನ್ನ ಗಂಡ
ಬಲ್ಲಿದನು ಪುಂಡ ಎಲ್ಲರಂತವನಲ್ಲ ನನ್ನ ಗಂಡ ಎಲ್ಲರಂತವನಲ್ಲ ನೋಡೆ ಸೊಲ್ಲು ಸೊಲ್ಲಿಗೆ ಬೈದು ನನ್ನ ಎಲ್ಲಿಗೋಗದಾಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂತವನಲ್ಲ ನನ್ನ ಗಂಡ. ಅಂದ್ರೆ ಇಲ್ಲಿ ಕಾಲು ಮುರಿದು ಬಿಟ್ಟ ಅಂತ ಕೇಳಿದ್ರೆ ಕಾಲು ಮುರಿದಾನ? ಇಲ್ಲ, ಹರಿಯುವ ಮನಸ್ಸಿತ್ತಲ್ಲ ಅದನ್ನು ತಂದು ಎಲ್ಲಿ ನಿಲ್ಲಿಸಿದ ಅಂತ ಕೇಳಿದ್ರೆ ಹರನಾಡಿಗೆ ಕಟ್ಟಿದ, ಅದಕ್ಕೆ ಹರಿಯುವ ಮನಸ್ಸನ್ನು ಕಾಲನ್ನು ಮುರಿದ ಅಂತ ಹೇಳಿ ಇಲ್ಲಿ ಬಹಳ ಸುಂದರವಾಗಿ ಏನು ಮಾಡಕತ್ತಾರ ಅಂತ ಕೇಳಿದ್ರೆ ಗುರು ಶಿಷ್ಯನನ್ನು ಕರೆದು ಹೇಳ್ತಾರಲ್ಲ, ಏನು ನೀವು ಮಕ್ಕಳನ್ನ ಆಡಿಸ್ತಿರ್ಲಿವ, ಆಡಿಸೋ ಮುಂದೆ ಒಂದು ಹಾಡು ಆಡಂಗಿಲ್ಲ, ಏನಂತ ಹಾಡ್ತೀರಿ? ಏನು ಹಾಡ್ತೀರಿ? ಏನೇನು ಹಾಡ್ತೀವ್ರಿ ಮುತ್ಯಾರ ಅಂತೀರ? ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿ ನೀರ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಮುಖವ ತೊಳೆದೇನ ಬಂಗಾರ ಮುಖವ ತೊಳೆದೇನ. ಶಿಷ್ಯ ಎಷ್ಟು ತಪ್ಪು ಮಾಡಿದ್ರು ಏನು ಗೊತ್ತೇನು? ನೀವು ಮನ್ಯಾಗ ಈ ಮಕ್ಕಳನ್ನ ಚಂದ ಜಳಕ ಮಾಡಿಸಿ ಕಾಡಿಗೆ ಹಚ್ಚಿ ಇಲ್ಲೊಂದು ಕಪ್ ಏನೋ ಹಚ್ಚಿರ್ತಿಲ್ಲ, ಹಿಂಗೆ ಟಿಕ್ ಹಚ್ಚಿ ಪೌಡರ್ ಹಚ್ಚಿ, ಹೌದಲ್ಲ? ಏನದು ಏನು ಹೇಳಿದಿಲ್ಲ? ಕಾಡಿಗೆ ಹಚ್ಚಿ, ಹೌದಲ್ಲ? ಇಲ್ಲಿ ಹಚ್ಚಿ ಚಲೋ ಅಂಗಿ ತೊಡಿಸಿ ಏನು ಮಾಡಿರ್ತಾಳೆ ಅಂತ ಕೇಳಿದ್ರೆ ಬಿಟ್ಟು ಬಿಡ್ತೀರಾ ನೀವು? ಆ ಮಗು ಆಡ್ಕೊತ ಎಲ್ಲಿ ಬರ್ತೈತಿ ಅಂತ ಕೇಳಿದ್ರೆ ರಸ್ತೆಗೆ ಬರ್ತೈತಿ. ರಸ್ತೆದಾಗ ಗಟ್ರ ಹರಿತಿರ್ತೈತಿ, ಅದು ಇಲ್ಲರ ಸಣ್ಣ ಸಣ್ಣ ಗಟ್ರದವ ನಡ ರಸ್ತೆದಾಗ. ಹಾಂ, ಅದಕ್ಕೆ ಗೊತ್ತೇನದು ಹೊಲಸು ಮುಟ್ಟಬಾರ್ದು ಅನ್ನೋದು ಗೊತ್ತಿರ್ತೈತಿ. ಏನು ಬಂದು ಅದು ಏನು ಮಾಡ್ತೈತಿ ಅಂತ ಹಿಂಗೆ ಕಲೇಚಿ ಹಿಡ್ಕೊಂಡು ಇಲ್ಲೊಂದಿಷ್ಟು ಹಚ್ಕೊಂಡು ಇಲ್ಲೊಂದಿಷ್ಟು ಮಿಸಿ ಬರ್ಕೊಂಡು ಅದಕ್ಕೆ ಮಗುವಿಗೆ ಅದು ರಾಡಿನ ಹಚ್ಕೋಬಾರ್ದು ಅನ್ನೋದು ಗೊತ್ತಿರಂಗಿಲ್ಲ. ಇದು ರಾಡಿ ಇದು ಪೌಡರ್ ಅನ್ನೋದು ಗೊತ್ತಿರಂಗಿಲ್ಲ. ಆ ಮಗುವಿಗೆ ಆಡಿ ಎಲ್ಲ ಹೊಲಸು ಮಾಡಿಕೊಂಡು ಏನು ಮಾಡ್ತೈತೆ ಅಂದ್ರೆ ಅವ್ರ ಅಪ್ಪ ಪೇಪರ್ ಓದ್ಕೊಂತ ಕುಂತಿರ್ತಾನೆ, ಅದು ಕುರ್ಚಿದ ಮೇಲೆ ಹಿಂಗೆ ಸಂಯುಕ್ತ ಕರ್ನಾಟಕ ಪೇಪರ್ ಹಿಡ್ಕೊಂಡು ಕುಂತಾಗ ದಿನಾ ಹೋಗಂಗೆ ಅವ್ರ ಪಪ್ಪನ ಹತ್ರ ಹೋಗ್ತೈತೆ ಅಂತ. ಹೋದ ಊಟ್ಲೆ ಅವ ಅಂತಾನಂತೆ, ಏ ಡರ್ಟಿ ಫೆಲೋ ಗೋದೇ ಡೋಂಟ್ ಕಮ್ ಹಿಯರ್, ಬರಬೇಡಿಲ್ಲ, ನಡಿ ನಡಿ, ಡರ್ಟಿ ಫೆಲೋ ಡೋಂಟ್ ಟಚ್ ಮೀ ಅಂತಾನ. ಅವಾಗ ನಮ್ಮಪ್ಪ ದಿನ ಎತ್ಕೊಳ್ಳವ, ಇವತ್ತು ಗೋದೇರ್ ಡೋಂಟ್ ಟಚ್ ಮೀ ಅಂತ ಅಂತಾನಲಿವ, ನನ್ನ ಹತ್ರ ಬರಬೇಡ ಅಂತ ನೀವು ಯಾಕೆ ಹಿಂಗೆ ಅನ್ನಕತ್ತಾನ? ಆ ಮಗು ಅಳಾಕತ್ತೈತೆ ಅಂತ ಹತ್ಕೊಂತ ಎಲ್ಲಿ ಹೋಗತ್ತೆ ಗೊತ್ತಾನೆ? ಒಳಗೆ ಕುಂತಿರ್ತಾಳಲ್ಲ ಯಾರು ಅವ್ವ, ಅಲ್ಲಿ ಹೋಗತ್ತೆ ಅಂತ ಹತ್ಗೋಂತ ಹೋಗ್ತೈತೆ ಅಂತ, ಕಣ್ಣೀರು ಸುರಿಸ್ಕೋಂತ ಹೋಗ್ತೈತೆ ಅಂತ. ಈಗರ ನಿನ್ನ ಜಳಕ ಮಾಡೀನಿ, ಹೊಸ ಬಟ್ಟೆ ಹಾಕೀನಿ, ನಿನ್ನ ಕಾಡಿಗೆ ಹಚ್ಚೀನಿ, ಎಲ್ಲ ಮಾಡೀನಿ. ನೀವು ಹೊಲಸು ಮಾಡ್ಕೊಂಡು ಬಂದೆ ಅಂದಕ್ಕೆ ಮತ್ತೆ ನೀರು ಕಾಸ್ತಕ್ಕೆ ಮ್ಯಾಲಿಂದ ತೆಗೆದು ಮತ್ತೆ ದಬ 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 ಜಳಕ ಮಾಡಿಸಿ ಮತ್ತೆ ಬಟ್ಟೆ ಹಾಕಿ ಮತ್ತೆ ತಲೆ ಸಾಫ್ ಮಾಡಿ ಕಾಡಿಗೆ ಹಚ್ಚಿ ಕಳಿಸ್ತಾಳಂತ. ಅವ್ರ ಅಪ್ಪನ ಹತ್ರ ಬರ್ತೈತಂತ, ಕಮ್ ಹಿಯರ್ ಬೇಬಿ, ಮೈ ಡಿಯರ್ ಬೇಬಿ ಕಮ್ ಹಿಯರ್ ಅಂತಾನಂತವ. ನನ್ನ ಮುದ್ದಿನ ಕಂದನೇ ಬಾ ಅಂತಾನಂತ. ಹಂಗೆ ದೇವರು ಏನಂತ ಕೇಳಿದರೆ, ಇಲ್ಲಿ ಗುರು ಎಂಬ ತಾಯಿ ಮಾಯಾತ್ರಯದಲ್ಲಿ ಮಲತ್ರಯದಲ್ಲಿ ಹೊರಳಾಡಿ ಹೋಗಿರ್ತಕ್ಕಂಥ ಈ ಜೀವಾತ್ಮ ಎಂಬ ಕೂಸು ರಾಡಿಯಲ್ಲಿ, ಸಂಸಾರದ ರಾಡಿಯಲ್ಲಿ ಆಡಿ ಹೋಗಿರ್ತದೆ. ಇಸ್ಪೇಟ್ ಆಡಿ ಬಾ ನನ್ನ ಕಂದ, ಗುಟ್ಕಾ ತಿಂದು ಬಾ ನನ್ನ ಕಂದ, ಡಾಬಾಕ್ ಹೋಗಿ ಬಾ ನನ್ನ ಕಂದ ಅಂತ ನನಗೆ ಗುರು ಅನ್ನಂಗಿಲ್ಲ. ಏನಂತಾನ? ಕರುಣಾಮೂರ್ತಿಯಾಗಿ ಅವನನ್ನು ಕರಿತಾನಂತಪ್ಪ. ಇನ್ನು ಮೇಲೆ ಹಿಂಗೆ ಮಾಡಬೇಡಪ್ಪ ನೀ ಏನಂತ ಕೇಳಿದ್ರೆ, ಇಲ್ಲಿ ಬಾ ನೀ ಉದ್ಧಾರ ಆಗ್ಬೇಕು ಅಂತ ಹೇಳಿ ಏನಂತಾನಂತ, ಕರೆದು ಮಂಡೆಯ ಮೇಲೆ ಕರವಿಟ್ಟು ಶಿರದಡಹಿ ಗುರುಪುತ್ರ ನೆನೆಸಿ ಸ್ಥಿರವಾಗಿ ಬಾಳೆಂದು ಹರಸೀದ ಗುರುವೇ ಕೃಪೆಯಾಗು. ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ, ದೀಕ್ಷೆಯನು ತನುವಿಂಗೆ ಶಿಕ್ಷೆಯಂ ಮನಸ್ಸಿಂಗೆ ಮೋಕ್ಷವಾತ್ಮಂಗೆ ಈಕ್ಷಿಸುತ್ತ ಕೊಟ್ಟ ಪ್ರತ್ಯಕ್ಷ ಗುರುವೇ ಕೃಪೆಯಾಗು ಅಂತ ಹೇಳಿ ಮತ್ತೊಂದು ಕಡೆ ಹೇಳ್ತಾರೆ, ಮಸ್ತಕದೊಳು ನಿನ್ನ ಹಸ್ತವನಿಟ್ಟು ನಿಜ ವಸ್ತುವ ತೆಗೆದು ಹಸ್ತಪೀಠದೊಳಿತ್ತ ಸ್ವಸ್ತಿ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಉನ್ನತದ ಸಿಕೆಯೋಳು ಸೌಜನ್ಯವಾಗಿರ್ಪ ನಿಶೂನ್ಯ ಬ್ರಹ್ಮವನ್ನು ಎನ್ನ ನೀ ತೆಗೆದಿತ್ತ ಚನ್ನ ಶ್ರೀ ಗುರುವೇ ಕೃಪೆಯಾಗು. ಎಷ್ಟು ಹೇಳ್ಬೋದು ದೀಕ್ಷದ ಬಗ್ಗೆ? ನಿಜವಾಗ್ಲೂ ಸಿಕ್ಕಾಪಟ್ಟಿ ಹೇಳ್ಕೊಂಡು ಹೋಗ್ತಾರೆ. ಗುರು ಏನು ಮಾಡ್ತಾನಂತ ಕೇಳಿದರೆ, ಹೀಗೆ ಅವನಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಕಳೆದು ಸುಗುಣವನ್ನು ನೀಡಿ ಅವನನ್ನು ಹರನನ್ನಾಗಿ ಮಾಡಿ ನರನನ್ನು ಹರನನ್ನಾಗಿ ಮಾಡಿ
ಇಲ್ಲಿ ಬಿಡ್ತಾನಂತ, ಈ ಜಗತ್ತೆಲ್ಲ ಅವನನ್ನು ಗೌರವಿಸ್ತದಂತ. ಅವಾಗ ಅವನು ತನುವೇ ತಂಬೂರಿಯಾಗಿ ಹಾಡಾಕತ್ತದಂತ. ಏನಂತ ಹೇಳಿ, ಒಬ್ಬ ಮುಸಲ್ಮಾನ ಹುಡುಗನಿಗೆ ಗೋವಿಂದ ಭಟ್ಟ ಎನ್ನುವಂಥ ಗುರು ದೀಕ್ಷೆಯನ್ನು ಕೊಟ್ಟಾಗ ಶರೀಫ ಅನ್ನುವಂಥ ತಂಬೂರಿ ಹಾಡಾಕಂತ ಈ ನಾಡಿನಲ್ಲಿ ಏನು ಹಾಡಾಕತ್ತು, ಭಾಳ ಸುಂದರವಾಗಿ ಹಾಡಾಕತ್ತದ. ಏನಂತ ಹೇಳಿ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಬಾರಸೋ ನಗಬೇಡ. ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಆದಿಪದ ಒಂದೇ. ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಆದಿಪದ ಒಂದೇ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಮುಂದೆ ದೀಕ್ಷೆ ಆದ ಬಳಿಕ ಏನಾಕ್ಕನ ಆತ್ಮ ಏನಾಗ್ತದೆ, ಶರೀಫರು ಹೇಳಾಕತ್ತಾರ. ಬಿಂದು ಒಂದೇ ನಿಜಾನಂದ ಒಂದೇ, ಬಿಂದು ಒಂದೇ ನಿಜಾನಂದ ಒಂದೇ, ತಂದೆ ಸದ್ಗುರು ಗೋವಿಂದ ಗೊಂದೆ, ದ್ವಂದ್ವ ನಂದಿತೆಂದೆ. ತಂದೆ ಸದ್ಗುರು ಗೋವಿಂದ ಗೊಂದೆ, ದ್ವಂದ್ವ ನಂದಿತೆಂದೆ. ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಆದಿಪದ ಒಂದೇ. ಮುಂದೆ ಹೇಳ್ತಾರೆ, ಭಾಳ ಸುಂದರವಾಗಿ ಹೇಳ್ತಾರೆ. ದೋಷ ಒಂದೇ ನಿರ್ದೋಷ ಒಂದೇ, ದೋಷ ಒಂದೇ ನಿರ್ದೋಷ ಒಂದೇ, ಶಿಶುನಾಳದೀಶನ ಭಾಷೆ ಒಂದೇ, ಭವನಾಶ ಒಂದೇ. ಶಿಶುನಾಳದೀಶನ ಭಾಷೆ ಒಂದೇ, ಭವನಾಶ ಒಂದೇ. ಬೋಧ ಒಂದೇ ಬ್ರಹ್ಮನಾದ ಒಂದೇ. ನೋಡ್ರಿ ಹೆಂಗೆ ಹೇಳ್ತಾನೆ, ಶಿಶುನಾಳದೀಶನ ಭಾಷೆ ಒಂದೇ, ಏನಾಗ್ತದೆ, ಭವನಾಶ ಒಂದೇ. ಗುರು ಏನು ಮಾಡ್ತಾನೆ, ದೀಕ್ಷೆ ಎನ್ನುವಂಥ ದೀಕ್ಷಾತ್ರಯವನ್ನು ಕೊಟ್ಟು ಮಲತ್ರಯವನ್ನು ಕಳೆದು ಲಿಂಗತ್ರಯವನ್ನು ನೀಡಿ ನರನನ್ನು ಹರನನ್ನಾಗಿ ಮಾಡುವ ಪ್ರಕ್ರಿಯೆ ಏನು ಅಂತ ಕೇಳಿದರೆ ದೀಕ್ಷೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ನಾಳೆ ಲಿಂಗ ಅಂದರೆ ಏನು ಅಂತ ಹೇಳಿ ಯಾರು ಹೇಳ್ತಾರೆ, ಗುರುಲಿಂಗದೇವರು ಅಕ್ಕನಿಗೆ ಬೋಧೆ ಮಾಡಕತ್ತಾರೆ. ಲಿಂಗ ಅಂದರೆ ಏನು ಇವತ್ತು ಹೇಳಬೇಕಾಗಿತ್ತು. ನೀವು ಜಾತ್ರೆ ಮಾಡಿ ತೇರ್ಗಿರಿ ಜಗ್ಗಿ ಒದಾಡಿರಿ ಅನ್ನಿಸ್ತೈತಿ ನನಗೆ. ಆ ತೇರು ಜಗ್ಗಿ ಬಂದಿರಲ್ಲ, ಹೌದಲ್ಲ? ತೇರು ನೋಡಿ ಬಂದಿರಿ ಇಲ್ಲಿ ಇವತ್ತು? ತೇರಿತ್ತಲ್ಲ, ನನಗೆ ಗೊತ್ತಿಲ್ಲ ಏನಿತ್ತ, ನಾನು ನೋಡಿಲ್ಲ. ಹೇಳ್ತಾರಲ್ಲ ತೇರು ಅಂದ್ರೆ ಯಾವ್ದು ಜಗ್ಬೇಕು? ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ, ತೇರು ಸಾಗಿ ತಮ್ಮ ನೋಡಿರೆ, ತೇರು ಸಾಗಿ ತಮ್ಮ ನೋಡಿರೆ ಸಾರ ಮುಕ್ತಿ ಸತಿಯರೆಲ್ಲ. ಎಲ್ಲಾರು ನೋಡ್ರಿ ಅಂತಾರೆ. ತೇರು ಸಾಗಿ ತಮ್ಮ ನೋಡಿರೆ ಸಾರ ಮುಕ್ತಿ ಸತಿಯರೆಲ್ಲ, ಪಾರಮಾರ್ಥ ತತ್ವದೋಳ್ ವಿಚಾರವೆಂಬ ಬೀದಿಯಲ್ಲಿ ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರ. ದೇಹ ಅನ್ನೋದ ತೇರು ಅಲ್ಲಿಂದ ಬಂದದ, ಪರಮಾತ್ಮನಿಂದ ಬಂದದ. ಕೊನೆಗೆ ಆ ತೇರು ಜಕ್ಕೊಂಡೋಗಿ ಪಾಜಾಗಟ್ಟಿಗೆ ಮುಟ್ಟಿಸ್ತಾರಲ್ಲ, ಹಂಗೆ ಈ ತೇರು ದೇಹ ಅನ್ನೋ ತೇರು ತಂದೆ ತಾಯಿ ಗರ್ಭದಿಂದ ಬಂದದ. ತಂದೆ ತಾಯಿ ಗರ್ಭದಲ್ಲಿ ಎಲ್ಲಿಂದ ಬಂದತಿ ಅಂತ ಕೇಳಿದ್ರೆ ಎಲ್ಲಿಂದ ಬಂದದ? ತಂದೆ ಅಂತಾರೆ ನೋಡ್ರಿ. ತಂದೆ ಅಂದ್ರೆ ಏನು? ತಂದೆ ಅಂದ್ರೆ ಏನು? ತಂದೆ ಅಂದ್ರೆ ಏನ್ರಿ? ನಮ್ಮ ಅಪ್ಪ್ರಿ ಅಂತಾರೆ ಅವ್ರು. ನಿಮ್ಮ ಅಪ್ಪ ಅಂದ್ರೆ ಏನು? ತಂದೆ. ತಂದೆ ಅಂದ್ರೆ ಏನ್ರಿ?
ಏನು ತಂದೆ ಅಂದರೆ ಬೂಲ್ಗಯ್ಯ. ತಂದೆ ಅಂದ್ರೇನು? ತಂದೆ ತುಕ್ಯಾರಿ, ತಂದೆ ತಂದೆ ತಂದವ ತಂದೆ. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶವಾಗಿ ನಾವು ಈ ಪ್ರಕೃತಿಯೊಳಗಿದ್ದೀವಂತೆ. ನಮ್ಮನ್ನು ತಂದವ ತಂದೆ. ಹೆಸರು ಎಷ್ಟು ಚಂದ ಐತೆ ನೋಡ್ರಿ. ತಂದೆಪ್ಪ ಅಂತ. ನನ್ನ ತಂದೆ ನನಗೆ ಅಸ್ತಿತ್ವ ಇರಲಿಲ್ಲ, ತಂದು ಹುಟ್ಲಿ ಅವ ಯಾರಿಗೆ ಕೊಟ್ಟನಂತ? ತಾಯಿ. ಅಂತಂದ್ಲ ಅಂದಕಿ. ಅಂತ ಹೊಟ್ಟೆಗೆ ಇಟ್ಕೊಂಡ್ಲಂತಕಿ ತಾಯಿ. ತಂದವ ತಂದೆ ಅದ, ಹೊಟ್ಟೆಗೆ ಇಟ್ಕೊಂಡಕಿ ಯಾರಾದರು? ತಾಯಿ ಆದ್ಲು. ಹುಟ್ಟಿದವ್ರು ಏನಾದ್ರು? ಈಗ ಮುಕ್ಕಳಾಗತ್ತವ. ಆ ಮಾತು ಬೇರೆ ಮಾತು. ಹಾಂ, ಹೌದಲ್ಲ? ನೋಡ್ರಿ, ಅದಕ್ಕೆ ಹಿಂಗಿರ್ತದೆ. ಗುರು ಅಂದ್ರೆ ತಂದೆ. ಗುರು ಎಲ್ಲವನ್ನ ಕಾಪಾಡ್ತಾನೆ. ಏನು ಕಾಪಾಡ್ತಾನೆ ಗುರು? ಯಾವಾಗ ನೋಡೋಣ? ನಾಳಿನ ದಿನ ನಾವೆಲ್ಲ ನೋಡೋಣ. ಭಾಳ ಸುಂದರವಾದಂಥ ಗುರುವಿನ ಬಗ್ಗೆ ನಾಳೆ ವಿಚಾರವನ್ನು ಅಕ್ಕನಿಗೆ ಗುರುವಾದಂಥ ಗುರುಲಿಂಗ ದೇವರು ಹೇಳ್ಕೊಂಡು ಬರ್ತಾರೆ. ಏನು ಹೇಳ್ತಾರೆ ಗುರು ಅಂದರೆ ಅದನ್ನು ನಾಳಿನ ಪ್ರವಚನದಲ್ಲಿ ನಾವೆಲ್ಲರೂ ನೋಡೋಣ. ಇವತ್ತಾದರೂ ಜಾತಿ ಬರಂಗಿಲ್ಲ ಅಂತ ಮಾಡಿದ್ದೆ ನಾ ಜನ.